First Standard English, Chapter 2, The Cap Seller and the Monkeys. Once there was a man who sold caps. He carried many caps in a basket on his head. He was a cap seller. Once there was a man who sold caps. ಅಂದರೆ ಅಲ್ಲಿ ಟೊಪ್ಪಿಗಳನ್ನು ಮಾರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದ. ಹಿ ಕ್ಯಾರಿಡ್ ಮೆನಿ ಕ್ಯಾಪ್ಸ್ ಇನ್ ಎ ಬ್ಯಾಸ್ಕೆಟ್ ಆನ್ ಹಿಸ್ ಹೆಡ್. ಅವನು ತನ್ನ ತಲೆ ಮೇಲೆ ಸಾಕಷ್ಟು ಕ್ಯಾಪ್ಸ್ಗಳನ್ನು ಹೊತ್ಕೊಂಡು ಹೋಗ್ತಿದ್ದ. ಹಿ ವಾಸ್ ಎ ಕ್ಯಾಪ್ ಸೆಲ್ಲರ್. ಅವನಿಗೆ ನಾವೇನಂತ ಕರಿತೀವಿ? ಹಿ ವಾಸ್ ಎ ಕ್ಯಾಪ್ ಸೆಲ್ಲರ್. ಒನ್ ಡೇ ಹಿ ಸ್ಲೆಪ್ಟ್ ಅಂಡರ್ ಎ ಟ್ರೀ. ದೇರ್ ವರ್ ಮಂಕೀಸ್ ಆನ್ ದ ಟ್ರೀ. ದೇ ಕೇಮ್ ಡೌನ್ ಫ್ರಮ್ ದ ಟ್ರೀ. ದೇ ಟುಕ್ ಅವೇ ಆಲ್ ದ ಕ್ಯಾಪ್ಸ್. ಒಂದು ದಿವಸ ಈ ಸ್ಲೆಪ್ಟ್ ಅಂಡರ್ ಎ ಟ್ರೀ. ಒನ್ ಡೇ ಅವನು ಏನು ಮಾಡ್ದ? ಒಂದು ಮರದ ಕೆಳಗೆ ಮಲ್ಕೊಂಡ. ದೇರ್ ವರ್ ಮಂಕೀಸ್ ಆನ್ ದ ಟ್ರೀ. ಅವನು ಮಲಗಿದಂಥ ಮರದ ಮೇಲೆ ಮಂಕೀಸ್ ಇತ್ತು. ದೇ ಕೇಮ್ ಡೌನ್ ಫ್ರಮ್ ದ ಟ್ರೀ. ಅವು ಕೆಳಗೆ ಬಂದು ದೇ ಟುಕ್ ಅವೇ ಆಲ್ ದ ಕ್ಯಾಪ್ಸ್. ಟುಕ್ ಅವೇ ಅಂದರೆ ತಗೊಂಡು ಹೋದವು. ಎಲ್ಲ ಕ್ಯಾಪ್ಸ್ನ ತಗೊಂಡು ಹೋದವು. ದ ಕ್ಯಾಪ್ ಸೆಲ್ಲರ್ ವೋಕ್ ಅಪ್. ಈ ಸಾ ದ ಬ್ಯಾಸ್ಕೆಟ್ ವಾಸ್ ಎಂಪ್ಟಿ. ಈ ಲುಕ್ಡ್ ಅರೌಂಡ್ ಆ್ಯಂಡ್ ಅಬೋವ್. ದ ಮಂಕೀಸ್ ವರ್ ವೇರಿಂಗ್ ಹಿಸ್ ಕ್ಯಾಪ್ಸ್. ನೋಡಿ, ಅರೌಂಡ್ ಅಂದರೆ ಸುತ್ತಲೂ, ಅಬೋವ್ ಅಂದರೆ ಮೇಲೆ, ತನ್ನ ತಲೆ ಮೇಲೆ ನೋಡ್ದ. ದ ಮಂಕೀಸ್ ವರ್ ವೇರಿಂಗ್ ಹಿಸ್ ಕ್ಯಾಪ್ಸ್. ಅವು ಅವನ ಕ್ಯಾಪ್ಸನ್ನು ಹಾಕ್ಕೊಂಡಿದ್ದು. ವಾಟ್ ಡು ಯು ಥಿಂಕ್ ದ ಕ್ಯಾಪ್ ಸೆಲ್ಲರ್ ವುಡ್ ಡೂ ನಾವು? ಏನು ಮಾಡ್ತಾನೆ? ಇಲ್ಲೊಂದು ಕ್ವಶನ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ. ಈಗ ಕ್ಯಾಪ್ ಸೆಲ್ಲರ್ ಏನು ಮಾಡ್ತಾನೆ? ಸೊ ಮಕ್ಕಳು ಇಮ್ಯಾಜಿನ್ ಮಾಡಿ ಆನ್ಸರ್ ಹೇಳ್ತವೆ. ದ ಕ್ಯಾಪ್ ಸೆಲ್ಲರ್ ಶೂಕ್ ಹಿಸ್ ಫಿಸ್ಟ್ ಎಟ್ ದ ಮಂಕೀಸ್. ಶೂಕ್ ಹಿಸ್ ಫಿಸ್ಟ್ ಅಂತಂದರೆ ಅವನು ತನ್ನ ಕೈಯನ್ನು, ಮುಷ್ಟಿಯನ್ನು ಏನು ಮಾಡ್ತಾನೆ, ಮುಂಗೈಯನ್ನು ಅದ್ರ ಕಡೆ ಹಿಂಗೆ ಅಲ್ಲಾಡಿಸ್ತಾನೆ. ದೇ ಆಲ್ಸೋ ಡಿಡ್ ದ ಸೇಮ್. ಅವಾಗ ಅವು ಕೂಡ ಏನು ಮಾಡ್ತಾವೆ? ತಮ್ಮ ಕೈನ ಹಿಂಗೆ ಅಲ್ಲಾಡಿಸ್ತವೆ. ದ ಕ್ಯಾಪ್ ಸೆಲ್ಲರ್ ಸ್ಕ್ರ್ಯಾಚ್ಡ್ ಈಸ್ ಹೆಡ್. ಅವನು ತನ್ನ ತಲೆ ಕೆರ್ಕೊತಾನೆ. ದ ಮಂಕೀಸ್ ಡಿಡ್ ದ ಸೇಮ್. ಅವು ಕೂಡ ಹಾಗೆ ಮಾಡ್ತಾವೆ. ದ ಕ್ಯಾಪ್ ಸೆಲ್ಲರ್ ಹ್ಯಾಡ್ ಆ್ಯನ್ ಐಡಿಯಾ. ಅವ್ನಿಗೆ ಇವಾಗ ಒಂದು ಉಪಾಯ ಹೊಳ್ಳುತ್ತೆ. ಹಿ ಟುಕ್ ಆಫ್ ಹಿಸ್ ಕ್ಯಾಪ್ ಆ್ಯಂಡ್ ಥ್ರೀ ವಿಟ್ ಇನ್ ಟು ದ ಎಂಪ್ಟಿ ಬ್ಯಾಸ್ಕೆಟ್. ಅವನು ತನ್ನ ತಲೆ ಮೇಲೆ ಕ್ಯಾಪ್ನ ತೆಗೆದು ಬ್ಯಾಸ್ಕೆಟ್ ಒಳಗೆ ಹಾಕ್ತಾನೆ. ಸೊ ಅವು ಕೂಡ ಏನು ಮಾಡ್ತಾವು ಅಲ್ಲಿ? ನೆಕ್ಸ್ಟ್ ತಾವು ಕೂಡ ಹೇಳಿದ ಮಂಕೀಸ್ ಆಲ್ಸೋ ಡಿಡ್ ದ ಸೇಮ್. ದ ಕ್ಯಾಪ್ ಸೆಲ್ಲರ್ ಗಾಟ್ ಆಲ್ ಹಿಸ್ ಕ್ಯಾಪ್ಸ್ ಬ್ಯಾಕ್ ಆ್ಯಂಡ್ ವೆಂಟ್ ಅವೇ ಹ್ಯಾಪಿಲಿ. ಅವರು ಕೂಡ ಹಾಗೆ ಮಾಡ್ತಾವೆ, ಎಲ್ಲ ಬ್ಯಾಸ್ಕೆಟ್ಗೆ ಹಾಕ್ಬಿಡ್ತಾರೆ. ಅವ್ನು ಹ್ಯಾಪಿಯಿಂದ ಹೋದ. ಸೊ ಇದು ಸಿಂಪಲ್ ಇಂಗ್ಲೀಷಲ್ಲಿ ಇದನ್ನು ನಾವು ರೈಟ್ ಮಾಡಬೇಕು. ಸೊ ನಾವು ಯಾವಾಗೆಲ್ಲ ಹೇಳ್ತಿರ್ತೀವಿ ಅವಾಗ ಮಕ್ಕಳಿಗೆ ಅಲ್ಲಿ ಪಿಕ್ಚರ್ಸ್ ಕಡೆಗೆ ಅಟೆನ್ಷನ್ ಮಾಡೋದಕ್ಕೂ ಕೂಡ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಲೆಟ್ ಅಸ್ ಸ್ಪೀಕ್ ಅಂತ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಇದು ಸ್ಪೀಕಿಂಗ್ ಆನ್ಸರು, ರೈಟಿಂಗ್ ಅಲ್ಲ. ಡೂ ಯು ಹ್ಯಾವ್ ಎ ಕ್ಯಾಪ್? ವಾಟ್ ಈಸ್ ಇಟ್ಸ್ ಕಲರ್? ಎಸ್, ಐ ಹ್ಯಾವ್ ಎ ಕಲರ್. ಐ ಹ್ಯಾವ್ ಎ ಕ್ಯಾಪ್. ಇಟ್ ಈಸ್ ಬ್ಲೂ ಇನ್ ಕಲರ್. ವೈ ಡೂ ಯು ಥಿಂಕ್ ದ ಮಂಕೀಸ್ ಥ್ರೂ ದ ಕ್ಯಾಪ್ಸ್ ಇನ್ ದ ಬ್ಯಾಸ್ಕೆಟ್? ನೀವು ಯಾಕೆ ಅವು ಕ್ಯಾಪ್ಸ್ನ ಬಿಸಾಕಿದ್ವು ಅಂದ್ಕೊಳ್ತೀರಿ ಅಂದರೆ, ಅವಕ್ಕೇನು ಗೊತ್ತಾಗಲಿಲ್ಲ, ಒಟ್ಟು ಕ್ಯಾಪ್ಸ್ ಎಲ್ಲ ಹೆಂಗೆ ಮಾಡಿದ್ನೋ ಹಂಗೆ ಮಾಡಿದ್ವು. ವಾಟ್ ಈಸ್ ದ ಫಸ್ಟ್ ಸೌಂಡ್ ಆಫ್ ದ ವರ್ಡ್ಸ್ ಇನ್ ಈಚ್ ರೋ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ಯಾಪ್, ಕ್ಯಾಟ್, ಕೋಟ್, ಖ ಅದನ್ನು ಒಂದು ಅಬ್ಸರ್ವ್ ಮಾಡಬೇಕು ಮಕ್ಕಳು. ಮಂಕಿ, ಮ್ಯಾಂಗೋ, ಮೌಸ್, ಮ, ಬ್ಯಾಸ್ಕೆಟ್, ಬ್ಯಾಟ್, ಬಾಲ್, ಬ ಅಂತಕ್ಕಂಥ ಸೌಂಡನ್ನು ಹೇಳಿದು. ಲೆಟಸ್ ರೈಟ್ ಅಂತ ಸರ್ಕಲ್ ದ ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ದ ಸೇಮ್ ಸೌಂಡ್ ಇನ್ ಈಚ್ ರೋ ಅಂತ ಹೇಳಿದ್ದಾರೆ. ಸೊ ಈ ಪ್ರತಿ ಸಾಲಿನಲ್ಲಿ ಸೇಮ್ ಸೌಂಡಿಂದ ಸ್ಟಾರ್ಟ್ ಆಗೋ ವರ್ಡ್ಸ್ನ ಸರ್ಕಲ್ ಮಾಡಿ ಅಂತ. ಸೊ ಇಲ್ಲಿ ಖದೇ ಜಾಸ್ತಿ ಇರೋದ್ರಿಂದ ಸೊ ಸೇಮ್ ಸೌಂಡಲ್ಲಿ ಖ ಒಂದು ಸೌಂಡ್ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಹ ಇದೆ, ಹ ಮತ್ತೆ ಯಾವುದೂ ಇಲ್ಲ. ಇದು ರ್ಯಾಟ್, ಟ್ಯಾಪ್. ಸೊ ಮತ್ತೆ ರಿಪೀಟ್ ಯಾವುದಿಲ್ಲ, ಖನೇ ರಿಪೀಟೆಡ್ ಇಲ್ಲಿ ಇರೋದ್ರಿಂದ ಅದಕ್ಕೆ ಸರ್ಕಲ್ ಮಾಡಬೇಕು. ನೆಕ್ಸ್ಟ್ ಬಂದು ಮ, ಮ್ಯಾಟ್, ಮ್ಯಾನ್, ಮ್ಯಾಂಗೋ, ಮಗ್, ಈ ಥರ ಸರ್ಕಲ್ ಮಾಡಬೇಕು. ರೈಟ್ ದ ನಂಬರ್ಸ್ 1 to 4 ನೆಕ್ಸ್ಟ್ ಟು ದ ಪಿಕ್ಚರ್ ಅಕಾರ್ಡಿಂಗ್ ಟು ದ ಸ್ಟೋರಿ ಒಂದು ಥರ ಈ ಒಂದು ಏನು ಪಿಕ್ಚರ್ನ ನಂಬರನ್ನು ಕೊಡಬೇಕು ಪಿಕ್ಚರ್ಸಿಗೆ ಅಂತಕ್ಕಂಥದ್ದು. ಸೊ ಫಸ್ಟ್ ಪಿಕ್ಚರ್ ಕ್ಯಾಪ್ ಸೆಲ್ಲರ್ ಬಂದಿದ್ದ. ನೆಕ್ಸ್ಟ್ ಅವ್ನು ಮರದ ಕೆಳಗೆ ಮಲದಾಗ ಎಲ್ಲ ತೊಗೊಂಡು ಹೋದ್ವು. ಸೊ ಅವನು ಏನು ಮಾಡ್ದ? ತನ್ನ ಕ್ಯಾಪನ್ನು ಅದರೊಳಗೆ ಹಾಕಿದಾಗ ಅವು ಕೂಡ ಹಾಕಿದ್ವು. ಸೊ ಅವನ್ನೆಲ್ಲ ಕ್ಯಾಪ್ಸ್ನ ಬುಟ್ಟಿಯಲ್ಲಿ ತೊಗೊಂಡು ಹೋದ. ಇದು ನಂಬರನ್ನು ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಲೆಟಸ್ ಕಲರ್ ಆ್ಯಂಡ್ ರೈಟ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಕಲರ್ ಮಾಡಬೇಕು. ಮತ್ತು ಕೆಳಗಡೆಗೆ ಈ ವರ್ಡನ್ನು ಎ ಟ್ರೀ, ಎ ಮಂಕಿ, ಎ ಕ್ಯಾಪ್, ಎ ಬ್ಯಾಸ್ಕೆಟ್ ಅನ್ನೋದನ್ನು ಬರೀಬೇಕು. ಅದ್ರ ಜೊತೆಗೆ ಕ್ಯಾಟ್ಸ್, ರ್ಯಾಟ್ಸ್, ಆ್ಯಂಡ್ಸ್ ಆರ್ ಮೋರ್, ರೈಟ್ ದೇರ್ ನೇಮ್ಸ್ ಅಂತ ಹೇಳಿದ್ದಾರೆ. ಕ್ಯಾಟ್ಸ್, ರ್ಯಾಟ್ಸ್, ಆ್ಯಂಡ್ಸ್ ಆರ್ ಆ್ಯಂಡ್ ಮೋರ್, ರೈಟ್ ದೇರ್ ನೇಮ್ಸ್ ಅಂತಕ್ಕಂಥದ್ದು
ಸೊ ಏನಂದರೆ ಇಲ್ಲಿ 4 ಲೈನಲ್ಲಿ ಬರೀತಕ್ಕಂಥ ಅಭ್ಯಾಸ. ಪ್ರತಿಯೊಂದು ಇದನ್ನು ಕೂಡ ನಾವಿಲ್ಲಿ ಬರೆಸ್ಬೇಕು. ಮಕ್ಕಳ ಕಡೆಯಿಂದ ಎ ಇಂದ ಝಡ್ವರೆಗೂ ಕೂಡ ವರ್ಡ್ಸ್ನ ಕೊಟ್ಟಿದ್ದಾರೆ, ಅವನ್ನ ಬರೀಬೇಕು. ಕೊನೆಯಲ್ಲಿ ರೈಟ್ ಯುವರ್ ನೇಮ್ ಹಿಯರ್ ಅಂತಕ್ಕಂಥದ್ದು 4 ಲೈನಲ್ಲಿ ಬರೀತಕ್ಕಂಥದ್ದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತಕ್ಕಂಥದ್ದು. ಇನ್ನು ಲೆಟಸ್ ಸಿಂಗ್ ಅಂತ ಒಂದು ಚಿಕ್ಕ ರೈಮ್ ಇದೆ. ಬಟರ್ಫ್ಲೈಸ್ ಬಟರ್ಫ್ಲೈಸ್ ಅಪ್ ಅಪ್ ಅಪ್, ಬಟರ್ಫ್ಲೈಸ್ ಡೌನ್ ಡೌನ್ ಡೌನ್, ಬಟರ್ಫ್ಲೈಸ್ ಇನ್, ಬಟರ್ಫ್ಲೈಸ್ ಔಟ್. ಸೊ ವುಡ್ ಯು ಲೈಕ್ ಟು ರೀಪ್ಲೇಸ್ ಬಟರ್ಫ್ಲೈಸ್ ವಿತ್ ಎನಿಥಿಂಗ್ ಎಲ್ಸ್? ಅದ್ರ ಬದಲು ಬೇರೆ ಏನಾದರೂ ಹೇಳ್ತೀರಾ ಅಂತ. ರೋಲಿ ಪೋಲಿ ಅಂತ ಸಾಂಗ್ ಇದೆ. ಸೊ ಬೇಕಿದ್ರೆ ಮಂಕೀಸ್ ಅಪ್ ಅಪ್ ಅಪ್, ಮಂಕೀಸ್ ಡೌನ್ ಡೌನ್ ಡೌನ್. ಏನು ಮಕ್ಕಳಿಗೆ ಇಷ್ಟ ಬರುತ್ತೋ ಅದನ್ನು ಆ್ಯಡ್ ಮಾಡ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಇನ್ನಷ್ಟು ವರ್ಡ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮತ್ತೆ ಲೆಟಸ್ ಸ್ಪೀಕ್ ಅಂತ. ಲುಕ್ ಅಪ್, ಆನ್ಸರ್ ದ ಕ್ವಶನ್ನು. ಲುಕ್ ಅಪ್, ವಾಟ್ ಡು ಯು ಸಿ ಆನ್ ದ ಟ್ರೀ? ಮೇಲೆ ನೋಡಿ, ಐ ಸಿ ಏನಂತ ಹೇಳಬೇಕಿಲ್ಲ ಮಕ್ಕಳು ಈ ಚಿತ್ರವನ್ನು ನೋಡಿ. ನೆಕ್ಸ್ಟ್ ಲುಕ್ ಡೌನ್, ವಾಟ್ ಡು ಯು ಸಿ ಆನ್ ದ ಗ್ರೌಂಡ್? ಕೆಳಗಡೆ ನೋಡ್ರಿ, ಈಗೇನು ಕಾಣಿಸುತ್ತೆ. ಲುಕ್ ಅಪ್, ವಾಟ್ ಡು ಯು ಸಿ ಇನ್ ದ ಸ್ಕೈಯಲ್ಲಿ ಏನು ಕಾಣಿಸುತ್ತೆ, ಟ್ರೀದಲ್ಲಿ ಏನಿದೆ, ಸ್ಕೈಯಲ್ಲಿ ಏನಿದೆ ಅನ್ನೋದನ್ನು ಮಕ್ಕಳು ಹೇಳಬೇಕು. ಸೇ ಆ್ಯಂಡ್ ಕ್ಲ್ಯಾಪ್ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ಸೇ ಅಲೌಡ್ ಈಚ್ ಲೈನ್ ಆಫ್ ಬೋತ್ ದ ಪೊಯಮ್ಸ್, ಕ್ಲಾಪಿಂಗ್ ಫಾರ್ ಎವ್ರಿ ವರ್ಡ್. ಫಾರ್ ಎಕ್ಸಾಂಪಲ್, ಬಟರ್ಫ್ಲೈಸ್ ಕ್ಲ್ಯಾಪ್ ಅಂದರೆ ಬಟರ್ಫ್ಲೈಸ್ ಅಪ್ ಅಪ್ ಅಪ್, ಬಟರ್ಫ್ಲೈಸ್ ಡೌನ್ ಡೌನ್, ರೋಲಿ ಪೋಲಿ ಅಪ್ ಅಪ್ ಅಪ್, ರೋಲಿ ಪೋಲಿ ಡೌನ್ ಡೌನ್. ಈ ಥರ ಪ್ರತಿಯೊಂದಕ್ಕೂ ಕ್ಲ್ಯಾಪ್ ಮಾಡ್ತಕ್ಕಂಥದ್ದು. ಇನ್ನು ಲೆಟಸ್ ರೈಟ್ ಅಂತಕ್ಕಂಥದ್ದು. ಎನ್ಸರ್ಕಲ್ ದ ವರ್ಡ್ಸ್ ದಟ್ ಹ್ಯಾವ್ ಪಿ ಇನ್ ದೆಮ್, ಅಂದರೆ ಪಿ ಇರ್ತಕ್ಕಂಥ ವರ್ಡ್ಸ್ಗಳನ್ನು, ಅದು ಸ್ಟಾರ್ಟ್ ಇರ್ಬೋದು, ಮಿಡಿಲ್ ಇರ್ಬೋದು, ಎಂಡಲ್ಲಿ ಇರ್ಬೋದು. ಸೊ ಇಲ್ಲಿ ನಾನು ಸರ್ಕಲ್ ಮಾಡಿದರೆ ಸರಿಯಾಗಲ್ಲ ಅಂತ ಟಿಕ್ ಮಾಡ್ತೀನಿ ನೋಡಿ, ಸರ್ಕಲ್ ಮಾಡಬೇಕಿಲ್ಲ ಮಕ್ಕಳು. ಪಿ ಲೆಟರ್ ಇರ್ತಕ್ಕಂತಹ ವರ್ಡ್ಸ್ಗಳನ್ನು ಏನು ಮಾಡಬೇಕು, ಸರ್ಕಲ್ ಮಾಡಬೇಕು ಮಕ್ಕಳು. ಸೊ ಪಿಯನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ಎನ್ಸರ್ಕಲ್ ದ ಮ್ಯಾಚಿಂಗ್ ಲೆಟರ್ಸ್ ಇನ್ ಈಚ್ ರೋ ಅಂತ. ಮ್ಯಾಚ್ ಆಗ್ತಕ್ಕಂಥದ್ದನ್ನು ಎನ್ಸರ್ಕಲ್ ಮಾಡಬೇಕು ಅಂತ ಹೇಳ್ತಾರೆ. ಯಾವ್ದ್ಯಾವುದು ಮ್ಯಾಚ್ ಆಗುತ್ತೆ ಅವನ್ನ ಎನ್ಸರ್ಕಲ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಬಿ ಇದು ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಓಗೆ ಓ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಡಬ್ಲ್ಯೂಗೆ ಡಬ್ಲ್ಯೂ ಮ್ಯಾಚ್ ಆಗುತ್ತೆ. ಸೊ ಈ ಥರ ಮ್ಯಾಚ್ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಮ್ಯಾಚ್ ದ ವರ್ಡ್ಸ್ ವಿತ್ ದ ಸೇಮ್ ಇನಿಷಿಯಲ್ ಸಿಲಾಬಲ್ ಅಂತ ಹೇಳಿದ್ದಾರೆ. ಸೊ ಸೇಮ್ ಇನಿಷಿಯಲ್ ಸಿಲಾಬಲ್ ಇರ್ತಕ್ಕಂಥದ್ದು. ಈಗ ಹಾಪ್ ಅಂತಂದರೆ 1 ಸಿಲಾಬಲ್ ಇರ್ತಕ್ಕಂಥದ್ದು. ಆದರೆ ಹ ಅಂತಂದರೆ ಆ ಅಂತಕ್ಕಂಥದ್ದು. ಸೊ ಈಗ ಡಾಗ್. ನೆಕ್ಸ್ಟ್ ಸ್ಯಾಂಡ್ ಹೌದಿಲ್ಲ. ಸೊ ಸಾರಿ, ಇಲ್ಲಿ ಇನಿಷಿಯಲ್ ಸಿಲಬಲ್ ಅಂತಂದರೆ ಸೇಮ್ ಲೆಟ್ರಿಂದ ಸ್ಟಾರ್ಟ್ ಆಗೋದು. ಹಾಪ್ ಹೈಡ್, ಸ್ಯಾಂಡ್ ಸಾಕ್ಸ್, ಹಾಗೆ ಜಂಪ್ ಜೆಟ್, ರನ್ ರ್ಯಾಟ್, ಡ್ಯಾನ್ಸ್ ಡಾಗ್ ಅಂತ ಬರುತ್ತೆ. ನೆಕ್ಸ್ಟ್ ಲೆಟಸ್ ಸ್ಪೀಕ್ ಅಂತ. ಲಿಸನ್ ಆ್ಯಂಡ್ ರಿಪೀಟ್ ಅಂತ. ಸಮ್ ವರ್ಡ್ಸ್ ಹ್ಯಾವ್ 2 ಸಿಲಬಲ್, ನೋಟಿಸ್ ದ ವರ್ಡ್ಸ್ ಬಿಲೋ ಅಂತ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಸಮ್ ವರ್ಡ್ಸ್ ಸಿಲಬಲ್ಸ್ 2 ಸಿಲಬಲ್ಸ್ ಇದೆ. ಮಂಕಿ, ಸೆಲ್ಲರ್ ಬ್ಯಾಸ್ಕೆಟ್, ಡಾಂಕಿ. ಸೊ ಇದನ್ನು ಆಲ್ರೆಡಿ ಸಿಲಬಲ್ಸ್ ಕ್ಲಾಪನ್ನು ವಿದ್ಯಾಚೇತನದಲ್ಲಿ ಮಾಡಿರೋದ್ರಿಂದ ಇದು ತುಂಬಾ ಈಸಿ ಆಗುತ್ತೆ ಇವಾಗ. ನೆಕ್ಸ್ಟ್ ಲೆಟಸ್ ರೀಡ್ ಅಂತ. ರೀಡಿಂಗ್ ತುಂಬ ಈಸಿಯಾಗಿ ಮಕ್ಕಳು ಇಲ್ಲಿ ಆಲ್ರೆಡಿ ಫೋನಿಕನ್ನು ಹೇಳ್ಕೊಟ್ಟಿರೋದ್ರಿಂದ ಇದರಲ್ಲಿ ಸುಮಾರಷ್ಟು ವರ್ಡನ್ನು ಅವ್ರು ಹೇಳ್ತಾರೆ. ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ. ಎ ಫ್ಯಾಟ್ ಕ್ಯಾಟ್ ಸ್ಯಾಟ್ ಆನ್ ಎ ಮ್ಯಾಟ್, ಐ ಕ್ಯಾನ್ ಕ್ಯಾಚ್ ಯು ಲಿಟಲ್ ರ್ಯಾಟ್ ಸೆಡ್ ದ ಕ್ಯಾಟ್, ಲಿಟಲ್ ರ್ಯಾಟ್ ಸಾ ಹರ್ ಆ್ಯಂಡ್ ಹಿಡ್ ಇನ್ ಎ ಹ್ಯಾಟ್, ನೋ ಯು ಕಾಂಟ್ ಸೆಡ್ ದ ರ್ಯಾಟ್, ದ ಕ್ಯಾಟ್ ran to catch the rat, the rat ran and hid in a box, the lid of the box did not open, ha ha, you can't catch me, big cat said the rat. ಸೊ ಈ ಥರ ಮಕ್ಕಳಿಗೆ ಇದನ್ನು ಹೇಳ್ತಕ್ಕಂಥದ್ದು. ಇನ್ನು ಇಲ್ಲಿ ಬಂದು ಹೆಲ್ಪ್ ದ ಮೌಸ್ ರೀಚ್ ಇಟ್ಸ್ ಹೋಮ್ ಅಂತಕ್ಕಂಥದ್ದು. ಸೊ ಇದಕ್ಕೆ ದಾರಿಯನ್ನು ಮಾಡಿಕೊಡೋಣ ರ್ಯಾಟ್ಗೆ. ಸೊ ಮಕ್ಕಳಿಗೆ ಹೇಳಿದರೆ ತುಂಬ ಎಂಜಾಯ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಸೊ ನೋಡಿ, ನಾನು ಕೂಡ ರಾಂಗ್ ಮಾಡ್ಕೊಂಡ್ಬಿಟ್ಟೆ.
ಆ ಕಡೆ ಹೋದೆ, ಇಲ್ಲಿ ಬಂತು ಅದಕ್ಕೆ ದಾರಿ. ಸೊ ಈ ಕಡೆ ಹೋಗಬಾರ್ದು, ಇದು ರಾಂಗ್ ಇದು. ಇಲ್ಲಿದ್ದಾನೆ ಇಲ್ಲಿಗೆ ಸೇರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಲೆಟಸ್ ರೀಸನ್. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲಿಸನ್ ಟು ದ ವರ್ಡ್ಸ್ ಸೆಡ್ ಬೈ ಯುವರ್ ಟೀಚರ್. ಟೀಚರಿಂದ ಲಿಸನ್ ಮಾಡಿ ಫಸ್ಟ್ ಅಂತ. ಕ್ಯಾಟ್, ಬ್ಯಾಟ್, ಫ್ಯಾಟ್, ಸ್ಯಾಟ್, ಮ್ಯಾಟ್, ಹ್ಯಾಟ್. ವಾಟ್ ಈಸ್ ದ ಫಸ್ಟ್ ಸೌಂಡ್ ಇನ್ ಈಚ್ ಆಫ್ ದೀಸ್ ವರ್ಡ್ಸ್ ಅಂತ. ಸೊ ಡಿಫ್ರೆಂಟ್. ವಾಟ್ ಈಸ್ ದ ಕಾಮನ್ ಇನ್ ಆಲ್ ದೀಸ್ ವರ್ಡ್ ಅಂದರೆ ಟ್ 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 ಅಟ್ ಅನ್ನೋದು ಕಾಮನ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಮೇಕ್ ದ ವರ್ಡ್ಸ್ ಬೈ ಆ್ಯಡಿಂಗ್ ಒನ್ ಲೆಟರ್ ಟು ಎಟ್ ಆಸ್ ಶೋನ್ ದ ಫಸ್ಟ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಸೊ ಇಲ್ಲಿ ಆ್ಯಟ್ಗೆ ಪ್ರತಿ ಸಲ ಈ ಫಸ್ಟ್ ಲೆಟರ್ನ ಸೇರಿಸ್ಬೇಕು. ಸೊ ಫಸ್ಟ್ ಒನ್ BAT ಬ್ಯಾಟ್ ಮಾಡ್ಯಾರ. ನೆಕ್ಸ್ಟ್ C ಸೇರಿಸಿದ್ರೆ ಕ ಆ್ಯಟ್ ಕ್ಯಾಟ್. ನೆಕ್ಸ್ಟು ಮ ಆ್ಯಟ್ ಮ್ಯಾಟ್. ನೆಕ್ಸ್ಟ್ ಫ ಆ್ಯಟ್ ಫ್ಯಾಟ್. ಆಮೇಲೆ ರ ಆ್ಯಟ್ ರ್ಯಾಟ್. ಹಾಗೆ ಹ ಹ್ಯಾಟ್ ಹ್ಯಾಟ್ ಅಂತಕ್ಕಂಥದ್ದು. ನೆಕ್ಸ್ಟ್ ಲಿಸನ್ ಆ್ಯಂಡ್ ಡೂ ದ ಆ್ಯಕ್ಷನ್ಸ್ ದಟ್ ಯುವರ್ ಟೀಚರ್ ಸೇಸ್. ಕ್ಯಾಚ್ ದ ಬಾಲ್, ಆ್ಯಕ್ಷನ್ ಮಾಡಬೇಕು. ಕ್ಯಾಚ್ ದ ಬಾಲ್, ಥ್ರೋ ದ ಬಾಲ್, ಹೈಡ್ ಅಂಡರ್ ಅ ಟೇಬಲ್. ಸುಮ್ಮನೆ ಆ್ಯಕ್ಷನ್ ಅಷ್ಟೇ, ಹೋಗಿ ಅಲ್ಲಿ ಕುತ್ಕೊಳೋದಲ್ಲ ಆ್ಯಕ್ಷನ್. ಓಪನ್ ಯುವರ್ ಪೆನ್ಸಿಲ್ ಬಾಕ್ಸ್ ಆರ್ ಬ್ಯಾಗ್, ಓಪನ್ ಯುವರ್ ಬ್ಯಾಗ್. ಕ್ಲೋಸ್ ಯುವರ್ ಪೆನ್ಸಿಲ್ ಬಾಕ್ಸ್ ಆರ್ ಕ್ಲೋಸ್ ಯುವರ್ ಬ್ಯಾಗ್. ಸೇ ಹುರ್ರೇ ಅಂದರೆ ಜಂಪ್ ಮಾಡಿ ಜಿಗಿದು ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ನೌ ಲಿಸನ್ ಟು ದ ಫಾಲೋಯಿಂಗ್ ವರ್ಡ್ಸ್. ಡು ಯು ನೋ ವಾಟ್ ದೇ ಮೀನ್? ಆಸ್ಕ್ ಯುವರ್ ಟೀಚರ್. ಕ್ಯಾಚ್, ಥ್ರೋ, ಹೈಡ್, ಓಪನ್, ಸೇ, ಕ್ಲೋಸ್. ಇವೆಲ್ಲ ಹೇಳಿದ್ವಲ್ಲ, ಇದನ್ನು ಕೇಳಿದ ಮೇಲೆ ಇದರ ಅರ್ಥ ಏನು ಅಂತಕ್ಕಂಥದ್ದನ್ನು ಹೇಳೋದು. ಈಗ ಆ್ಯಕ್ಷನ್ ಮಾಡಿ ನೋಡಿದ್ವಲ್ಲ, ಸೊ ಆಮೇಲೆ ಅದರ ಅರ್ಥ ಏನಾಗಿದೆ. ನೆಕ್ಸ್ಟ್ ಲೆಟಸ್ ರೀಡ್ ಅಂತ. ಟ್ರೈ ಟು ರೀಡ್ ದ ಸ್ಟೋರಿ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಗೇನ್ ಬೈ ಯುವರ್ ಸೆಲ್ಫ್. ಅಲ್ಲಿ ಟೀಚರ್ ಓದಿಸ್ಕೊಟ್ಟಿರ್ತಾರೆ, ಇಲ್ಲಿ ಮಕ್ಕಳು ತಾವೇ ಓದಬೇಕು. ಲೆಟಸ್ ಡೂ ಅಂತೇಳಿ ಒಂದು ಮಾಸ್ಕ್ ಮಾಡೋದನ್ನು ಹೇಳಿದ್ದಾರೆ. ಲುಕ್ ಎಟ್ ದ ಮಾಸ್ಕ್ ಆಫ್ ದ ಕ್ಯಾಟ್ ಫ್ರಮ್ ದ ಲಾಸ್ಟ್ ಪೇಜ್ ಆಫ್ ಯುವರ್ ಬುಕ್ ಅಂತ ಇದೆ. ಲಾಸ್ಟ್ ಪೇಜಲ್ಲಿದೆ. ಕಟ್ ಔಟ್ ದ ಮಾಸ್ಕ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ಮೇಕ್ ಹೋಲ್ಸ್ ಆನ್ ದ ಸೈಡ್ಸ್. ಟೈ ಸ್ಟ್ರಿಂಗ್ಸ್ ಇನ್ ದೀಸ್ ಹೋಲ್ಸ್. ಯುವರ್ ಮಾಸ್ಕ್ ಈಸ್ ರೆಡಿ ಟು ಯೂಸ್ ಅಂತ. ಸೊ ಇಲ್ಲಿ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕಟ್ ಮಾಡಿ ಇಲ್ಲಿ ಹೋಲ್ ಮಾಡಿ ಅದಕ್ಕೆ ಒಂದು ಸ್ಟ್ರಿಂಗ್ನ ಹಾಕ್ಕೊಂಡು ಸೊ ಅದನ್ನು ಮಾಸ್ಕ್ ಮಾಡ್ಕೋಬೇಕು ಮಕ್ಕಳು. ಸೊ ನೆಕ್ಸ್ಟ್ ಲೆಟಸ್ ಎಕ್ಸ್ಪ್ಲೋರ್ ಅಂತ. ಲುಕ್ ಎಟ್ ದ ಇನ್ಸೆಕ್ಟ್ಸ್, ಫ್ಲವರ್ಸ್, ಬರ್ಡ್ಸ್, ಅನಿಮಲ್ಸ್ ಆ್ಯಂಡ್ ಟ್ರೀಸ್ ಅರೌಂಡ್ ಯುವರ್ ಹೋಮ್. ಡ್ರಾ ಸಮ್ ಆಫ್ ದೀಸ್ ಆ್ಯಂಡ್ ಟೆಲ್ ಯುವರ್ ಫ್ರೆಂಡ್ಸ್ ಮೋರ್ ಅಬೌಟ್ ದೆಮ್. ಅದನ್ನು ಏನಾದರೂ ಒಂದು ಫ್ಲವರನ್ನು, ಬರ್ಡನ್ನು, ಇನ್ಸೆಕ್ಟು, ಎನಿಮಲ್ಲು, ಟ್ರೀನೋ ಡ್ರಾಯಿಂಗ್ ಮಾಡಬೇಕು. ನೆಕ್ಸ್ಟ್ ಲೆಟಸ್ ಡೂ ಅಂತ. ಹೆಲ್ಪ್ ದೀಸ್ ಎನಿಮಲ್ಸ್ ಫೈಂಡ್ ದೇರ್ ಹೋಮ್ಸ್ ಅಂತ. ಸೊ ಎನಿಮಲ್ಸ್ ಆ್ಯಂಡ್ ದೇರ್ ಹೋಮ್ಸ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಬಿ ಒಂದು ಹೋಮ್ ಯಾವುದು? ಬಿ ಹೈವ್. ನೆಕ್ಸ್ಟು ಸ್ಪೈಡರ್ದು ಬಂದು ವೆಬ್. ಆ್ಯಂಟ್ ಹೋಮು ಆ್ಯಂಟ್ ಹಿಲ್. ನೆಕ್ಸ್ಟು ಲಯನಿನ್ ಬಂದು ಡೆನ್. ರ್ಯಾಬಿಟಿನ್ ಬಂದು ಹೋಲ್. ಆಸ್ಕ್ ಎನಿ ಒನ್ ಇನ್ ಯುವರ್ ಫ್ಯಾಮಿಲಿ ಟು ಟೆಲ್ ಯು ಅ ಸ್ಟೋರಿ ಅಬೌಟ್ ಎನಿಮಲ್ಸ್. ಟ್ರೈ ಟು ಶೇರ್ ದ ಸ್ಟೋರಿ ಇನ್ ಇಂಗ್ಲೀಷ್ ಇನ್ ದ ಕ್ಲಾಸ್. ಲಿಸನ್ ಟು ದ ಸ್ಟೋರಿ ಶೇರ್ಡ್ ಬೈ ಯುವರ್ ಫ್ರೆಂಡ್ಸ್ ಇನ್ ಕ್ಲಾಸ್. ಸೊ ಮನೆಯಲ್ಲಿ ಸ್ಟೋರಿ ಕೇಳಿ ಬಂದು ಇಂಗ್ಲೀಷಲ್ಲಿ ಹೇಳಬೇಕು ಮಕ್ಕಳು. ಇನ್ ಸ್ಮಾಲ್ ಗ್ರೂಪ್ ಚೂಸ್ ಎನಿ ಸ್ಟೋರಿ ದಟ್ ಯು ಹರ್ಡ್ ಆ್ಯಂಡ್ ಶೇರ್ಡ್ ಇನ್ ದ ಕ್ಲಾಸ್. ಡ್ರಾ ಪಿಕ್ಚರ್ಸ್ ಫಾರ್ ದ ಸ್ಟೋರಿ. ಪ್ರೆಸೆಂಟ್ ದ ಸ್ಟೋರಿ ಇನ್ ಕ್ಲಾಸ್ ಅಂತ ಹೇಳಿದ್ದಾರೆ. ಸ್ಟೋರಿ ಬಗ್ಗೆ ಒಂದು ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದಿಷ್ಟು ಕ್ಲಾಸ್ 1ದ್ದು ಚಾಪ್ಟರ್ 2 ದ ಕ್ಯಾಪ್ಸುಲರ್ ಆ್ಯಂಡ್ ದ ಮಂಕೀಸ್. ಥ್ಯಾಂಕ್ ಯು.